ಓ ಚಂದಮಾಮ ಏಕೆ ಹೀಗೆ ಕಣ್ಣೀರ ಬೇಗೆ ಅಂತ ಹೀಗೆ ಎಂದೆಂದು ಇರದು ಎಂಬ ನಿಜವ ಹೇಳು ನೀ ಪಿಸು ಮಾತಿನಲ್ಲೇ ಕಿವಿಯಲ್ಲಿ ಚಂದಮಾಮ ನೀನ್ ನೋಡು ಎಷ್ಟು ಸ್ವತಂತ್ರವಾಗಿದ್ಯಾ. ನಿನಗೆ ಯಾವ ಕಷ್ಟನೂ ಇಲ್ಲ, ಯಾವಾಗಲೂ ನಗ್ನಗ್ತಾನೆ ಇರ್ತೀಯ, ಎಲ್ಲರಿಗೂ ಖುಷಿನೇ ಕೊಡ್ತೀಯ. ನೋಡು ಚಂದಮಾಮ, ನನಗೆ ಇಷ್ಟ ಇಲ್ದಿರೋ ಮದುವೆ ಮಾಡ್ತಿದ್ದಾರೆ. ನಾಳೆ ರಾತ್ರಿ ನಾನು ಯಾರ್ದೋ ಹೆಂಡತಿ ಆಗೋಗಿರ್ತೀನಿ. ನನಗೆ ಗೊತ್ತು ನೀನು ಇದನ್ನೆಲ್ಲ ನೋಡ್ತಿರ್ತೀಯ. ನಾನು ಯಾರಾದ್ರೂ ಹೇಳ್ಕೊಳ್ಳೋ ಪರಿಸ್ಥಿತಿಲಿಲ್ಲ. ಏನು ಮಾಡೋದು, ನಮ್ಮ ಅಮ್ಮನೇ ನನ್ನ ಅರ್ಥ ಮಾಡ್ಕೋತಿಲ್ಲ. ಅದಕ್ಕೆ ನಿನ್ನ ಹತ್ರ ಹೇಳ್ಕೊತಾ ಇದ್ದೀನಿ. ನನಗೆ ಸಹಾಯ ಮಾಡೋರು ಯಾರು ಇವಾಗ? ಆ ಶರಣ್ಗೆ ಹೇಳಿದ್ರೆ ತಲೆ ಹಟ್ಟೆ ಅವನು. ಅವನ ಪಾಡಿಗೆ ಅವನು ಕುಡಿತಾ ಬಿದ್ದಿದ್ದಾನೆ. ಇವಾಗ ಇವಾಗ ನಾನು ಏನು ಮಾಡಲಿ? ನಾಳೆ ಮದುವೆ ನಿಲ್ಸಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಅವನು ಕೂಡ ಏನು ಮಾಡ್ತಾನೆ? ನನ್ನ ಕೈಲಿ ಊಹೆನೂ ಮಾಡ್ಕೊಡೋಕ್ಕಾಗ್ತಿಲ್ಲ. ನಾಳೆ ದಿನಾನ ನಾನೆಲ್ಲಾದ್ರೂ ಹೊರಟೋಗೋಣ ಅಂದರೆ ಎಲ್ಲಿಗೆ ಹೋಗಲಿ, ಏನು ಮಾಡಲಿ? ನನ್ನ ಕೈಲಿ ಹೋಗಿ ಬದುಕೋದಕ್ಕಾಗುತ್ತಾ? ಒಂಟಿ ಹುಡುಗಿ ಹೇಗೆ ಬದುಕಲಿ? ಏನಾದರೂ ಮಾಡ್ಕೊಂಡು ಸತ್ತೋಗೋಣ ಅಂದರೆ ನಮ್ಮಮ್ಮ ಕೂಡ ಸತ್ತೋಗ್ಬಿಡ್ತಾಳೆ. ಈಗಲೇ ನಮ್ಮಮ್ಮನ ದುಃಖ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಇಂಥ ಪರಿಸ್ಥಿತಿ ಯಾರಿಗೂ ಬೇಡ. ಇಷ್ಟ ಇಲ್ದಿರೋ ಮದುವೆ ಆಗ್ಬೇಕಲ್ಲ, ಅವನ ಜೊತೆ ನಾನು ಹೇಗಿರಲಿ? ಮೀನಾ, ಇನ್ನ ಮಲಗಿದ್ದೀನಮ್ಮ? ಇಲ್ಲ ಆಂಟಿ, ಯಾಕೋ ನಿದ್ದೆ ಬರ್ತಾ ಇರಲಿಲ್ಲ. ಅಯ್ಯೋ ಚುಡುಗಿ, ಟೈಮ್ ಅಲ್ಲಿ 12 ಗಂಟೆ ಆಗೈತೆ. ನಾನು ಸುಮ್ಮನೆ ನನಗೂ ಯಾಕೋ ನಿದ್ದೆ ಬರ್ತಿರ್ಲಿಲ್ಲ. ಅದಕ್ಕೆ ಒಂದ್ಸತಿ ನೋಡ್ಕೊಂಡು ಹೋಗೋಣ ಮಲಗಿದ್ಯೇನೋ ಅಂತ ಬಂದೆ. ಬೆಳಗ್ಗೆಗೆ ಮದುವೆ ಐತೆ ನಿಂದು. ಜಾಸ್ತಿ ಹೊತ್ತಿಗೆಲ್ಲ ಎದ್ದಿರಬಾರ್ದು, ಕಣ್ಣೆಲ್ಲ ಕೆಂಪಗಾಗ್ಬಿಡ್ತದೆ. ನಿದ್ದೆಗಿಟ್ರೆ ಕಳೆನೇ ಹೊಟ್ಟೋಗ್ತದೆ ಮದುವೆದು. ಮಲ್ಕೊಳಮ್ಮ. ಆಂಟಿ ಮಲ್ಕೋತೀನಿ. ಅದೇ ಆ ಹುಡುಗಂಗೆ ಚಿಕ್ಕಣ್ಣ ಫೋನ್ ಮಾಡಿದ್ದ ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ಬಂದ್ಬಿಡಪ್ಪ ಅಂತ. ಆ ಹುಡುಗನ ಅಷ್ಟಲ್ಲಿ ಬರ್ತಾನಂತೆ. ಸರಿ ಆಂಟಿ. ಅದು ಅಮ್ಮ ಏನು ಮಾಡ್ತಿದ್ದಾರೆ? ನಿಮ್ಮಮ್ಮನ ಅವಳು ಇಷ್ಟ ಗಂಟೆ ಎದ್ದಿದ್ಲು. ನಾನು ಅವಳು ಇಷ್ಟೊತ್ತು ಕುತ್ಕೊಂಡು ಮಾತಾಡ್ತಿದ್ವಿ. ಈಗ ತಾನೇ ನಿದ್ದೆ ಮಾಡಿದ್ಲು, ನಾನು ಎದ್ದು ಬಂದೆ. ಪಾಪ ಅವಳು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಅದಕ್ಕೆ ಒಂಚೂರು ಸಮಾಧಾನ ಮಾಡಿ ತಿನ್ನಂಗೆ ಮಾಡಿದೆ. ಇನ್ಮೇಲೆ ಮೀನಾ, ನಿಮ್ಮಮ್ಮಂಗೆ ನೋವು ಕೊಡ್ಬೇಡ ಕಣಮ್ಮ. ಪಾಪ ವಯಸ್ಸಾಗೈತೆ. ಹೆಂಗೋ ಹಂಗೋ ಹಿಂಗೋ ಮದುವೆಗೆ ಒಪ್ಕೊಂಡವಳಲ್ಲ. ನೀನು ಪ್ರೀತಿ ಮಾಡಿದ ಹುಡುಗನ ಜೊತೆಗೆ ನಿನ್ನ ಮದುವೆ ಆಗ್ತೈತೆ. ಖುಷಿಯಾಗಿರೋ. ಅವಳ ಮುಂದೆ ಯಾಕೆ ಸಪ್ಪಗಿರ್ತೀಯ? ಏನೋ ಒಂದು ಮಾತು ಬೇಜಾರಲ್ಲಿ ಅಂದಿರ್ತಾಳೆ. ತಾಯಿ ಆದವಳು ಅಷ್ಟು ಅನ್ಬಾರ್ದಾ? ಏನಾಗಲ್ಲ, ಸರಿ ಹೋಗ್ತದೆ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗು. ಸರಿ ಆಂಟಿ. ಸರಿ ಆಯ್ತು, ಮಲ್ಕೋ. ನಾನು ಹೋಗಿ ಮಲ್ಕೋತೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕಲ್ಲ. ಆಯ್ತಾ? ಮಲ್ಕೋ. ನಮ್ಮಮ್ಮ ನಂದು ಎಷ್ಟು ಕೊರಗ್ತಾ ಇದ್ದಾರೆ. ಏನೋ ಮಾಡಕ್ಕೋಗಿ ಏನೋ ಆಗೋಯ್ತಲ್ಲ. ಎಲ್ಲ ಈ ಶರಣಿಂದಾನೆ. ಯಾಕೋ ತುಂಬಾ ಭಯ ಆಗ್ತಿದೆಯಲ್ಲ. ಚಿಕ್ಕಣ್ಣವ್ರ ಮನೆ ಹತ್ರ ಹೆಂಗೋ ಬಂದ್ಬಿಟ್ಟೆ. ಮೀನಾ ಅವ್ರನ್ನ ಮೀಟ್ ಮಾಡ್ಬೇಕಲ್ಲ. ಡೋರ್ ಬೇರೆ ಲಾಕ್ ಆಗಿದೆ. ಡೋರ್ ಲಾಕ್ ಆಗದೆ ಇನ್ನೇನಾಗುತ್ತೆ? 12 ಗಂಟೆ ಆಗಿದೆ ಟೈಮು. ಮೀನಾ ರೂಮ್ ಯಾವ್ದಿರ್ಬೋದು? ಮೇಲಿದೆಯಾ ಕೆಳಗಿದೆಯಾ ಗೊತ್ತಾಗ್ಲಿಲ್ವಲ್ಲ. ಮೋಸ್ಟ್ಲಿ ಸಿಂಗಲ್ ರೂಮ್ ಇರುತ್ತೆ ಅನ್ಸುತ್ತೆ. ಯಾವುದೋ ಮೇಲ್ಗಡೆ ಒಂದು ಚಿಕ್ಕ ರೂಮ್ ಕಾಣಿಸ್ತಿದೆ. ಮೋಸ್ಟ್ಲಿ ಅಲ್ಲೇ ಇರ್ಬೋದು. ಇವಾಗ ಇನ್ನೇನು ಮಾಡೋದು? ಹಗ್ಗ ಹಾಕಿ ಹತ್ತಬೇಕು. ಯಾರು ನೋಡಿಲ್ಲ ಅಂದರೆ ಸಾಕಪ್ಪ ದೇವ್ರೆ. ಸಿಕ್ಕಾಕೊಂಡ್ರೆ 108 ಕ್ವಶನ್ ಕೇಳ್ತಾರೆ. ನಾಳೆ ಮದುವೆ ಇತ್ತಲ್ಲ, ಇವಾಗ ಏನು ಬರೋ ಅಂಥದ್ದು, ಹತ್ತೋ ಅಂಥದ್ದು, ಈ ಥರ ಮೀಟ್ ಮಾಡೋ ಅಂಥದ್ದು ಅಂತ ಏನೇನೋ ತಲೆ ತಿಂದಾಕ್ಬಿಡ್ತಾರೆ ಆಮೇಲೆ. ಇಲ್ಲ ಹಾಗೆಲ್ಲ ಆಗೋದಿಲ್ಲ. ಯಾಕಂದ್ರೆ ಎಲ್ಲರೂ ಮಲಗಿರ್ತಾರೆ ಇಷ್ಟೊತ್ತಿಗೆ. ನಾನಿವಾಗ ನನ್ನ ಕೆಲಸ ಶುರು ಮಾಡ್ತೀನಿ. ಅಪ್ಪ, ನಿಧಾನಕ್ಕೆ ಹತ್ಬೇಕು. ಬಿದ್ರೆ ಏನಿಲ್ಲ, ಮೂಳೆ ಪುಡಿನೇ. ಈ ಹಗ್ಗ ಹೀಗೆ ಇರ್ಲಿ, ಇಳಿಬೇಕಲ್ಲ ಮತ್ತೆ. ಅಯ್ಯೋ, ಇದೇನ್ ಮಾಡ್ತಿದ್ದಾರೆ ಇವರು? ಪಾಪ ಅಂತ ಅನ್ಸುತ್ತೆ. ಇಷ್ಟೊಂದು ಹೆದ್ರು ಬಿಟ್ಟಿದಾರ. ಹೆದ್ರದೆ ಇನ್ನೇನ್ ಮಾಡ್ತಾರೆ? ಇಷ್ಟ ಇಲ್ದಿರೋ ಮದ್ವೆ ಆಗೋದಕ್ಕೆ ಯಾರ ಮನ್ಸ್ತಾನೆ ಒಪ್ಪುತ್ತೆ? ಮೀನವ್ರೆ. ಅಯ್ಯೋ ನೀವಾ? ನೀವು ಇಲ್ಲಿ? ಅಯ್ಯೋ ಶರಣವ್ರೆ, ಏನಿದು? ಇನ್ ಕಿಟಕಿಯಲ್ಲಿ ಬಂದಿದ್ದೀರಲ್ಲ ನೀವು? ಯಾರಾದ್ರೂ ನೋಡಿದ್ರೆ ಏನ್ ಕತೆ? ಇಲ್ಲ ಮೀನವ್ರೆ, ಯಾರು ನೋಡಿಲ್ಲ. ಇಷ್ಟೊತ್ತಲ್ಲೆಲ್ಲ ಮಲಗಿರ್ತಾರೆ ಅಂತ ಬಂದೆ. ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ ನೀವು? ಇವಾಗೇನ್ ಮದ್ವೆ ಆಗೋಯ್ತಾ? ಏನ್ ಹೀಗೆ ಹೇಳ್ತಿದ್ದೀರಾ? ಬೆಳಗ್ಗೆ 10 ಗಂಟೆಗೆ ಮದ್ವೆ ಆಗೋಗುತ್ತಲ್ಲ. ಇನ್ ಎಷ್ಟು ಟೈಮ್ ಇದೆ ಬಾಕಿ ಹೇಳಿ? ನನಗಂತೂ ತುಂಬಾ ಭಯ ಆಗ್ತಿದೆ. ನನಗೆ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ನನಗೆ ಗೊತ್ತು ಮೀನವ್ರೆ, ನನಗೂ ಕೂಡ ಇಷ್ಟ ಇಲ್ಲ. ಅದು ಸರಿ, ನೀವು ಮೇಲೆ ಹೇಗ್ ಬಂದ್ರಿ? ಮೆಟ್ಲಿಲ್ವಲ್ಲ? ಅಯ್ಯೋ ಮೀನವ್ರೆ, ನಾನು ಹೇಗೋ ಬಂದೆ. ಹಗ್ಗ ತಗೋ ಬಂದಿದ್ದೆ. ಹೇಗೋ ನಿಮ್ ರೂಮ್ ಮೇಲಿರುತ್ತೆ ಅಂತ ಒಂದು ಗೆಸ್ ಮೇಲೆ ತಗೊಂಡ್ ಬಂದಿದ್ದೆ. ಕರೆಕ್ಟಾಗಿ ನಿಮ್ ರೂಮ್ಗೆ ಬಂದಿದ್ದೀನಿ. ಸದ್ಯ ಬೇರೆ ರೂಮ್ಗೆ ಹೋಗಿಲ್ಲ. ಅಲ್ಲ, ನೀವು ಹೀಗೆ ಬಂದಿರೋ ಉದ್ದೇಶ ಏನಾದ್ರೂ ಏನು? ಅಲ್ಲ, ನೀವು ಇಷ್ಟೊತ್ತಲ್ಲಿ ಬಂದ್ರೆ ಏನ್
ಮಾಡಕ್ ಸಾಧ್ಯ? ನಾಳೆ ಮದ್ವೆನಂತೂ ನಿಲ್ಸಕ್ ಸಾಧ್ಯ ಇಲ್ಲ ನಿಮ್ ಕೈಲಿ. ಗೊತ್ತು ಮೀನವ್ರೆ, ನಿಲ್ಸಕ್ ಸಾಧ್ಯ ಇಲ್ಲ ಅಂತ. ಆದ್ರೂ ಬೇರೆ ದಾರಿ ಇಲ್ಲ. ಮದ್ವೆ ನಿಲ್ಲೇಬೇಕಲ್ವಾ? ಮದುವೆ ನಿಲ್ಲಬೇಕಾ? ಇಲ್ಲ ಇಲ್ಲ ಶರಣವ್ರೆ, ನಾವು ಏನೇ ಹೇಳಿದ್ರು ಮದುವೆ ನಿಲ್ಸೋದಿಲ್ಲ. ಅದನ್ನು ಹೇಳೋ ಪರಿಸ್ಥಿತಿಲೂ ಕೂಡ ಇಲ್ಲ. ಇಬ್ರು ಕೂಡ ಹೇಳ್ಬಿಟ್ಟಿದೀವಿ, ಇಬ್ರು ಇಷ್ಟಪಡ್ತಿದೀವಿ ಅಂತ. ಹಂಗಿರುವಾಗ ಹೇಗೆ ಮದುವೆ ನಿಲ್ಸೋದು? ನಾವು ಹೇಳಿ ಸುಳ್ಳು ಅಂತ ಏನಾದರೂ ಹೇಳಿದ್ರೆ ಯಾಕೆ ಹೀಗೆ ಮಾಡಿದೆ, ಏನು ಎತ್ತ ಅಂತ ಏನೇನೋ ನೂರಾರು ಪ್ರಶ್ನೆ ಕೇಳ್ತಾರೆ. ಆಮೇಲೆ ಚಿಕ್ಕಣ್ಣಂಗೆ ಬೇರೆ ಅವಮಾನ ಆಗ್ಬಿಟ್ಟಿದೆ ಅವ್ರ ಫ್ರೆಂಡ್ ಮನೆಯವ್ರ ಮುಂದೆ. ಮತ್ತೆ ಯಾಕೆ ಈ ಸಂಬಂಧ ಬೇಡ ಅಂತ ಹೇಳಿದೆ, ಹೀಗೆ ಯಾಕೆ ಮಾಡಿದೆ ಅಂತ ಕೇಳಿದ್ರೆ ನಾನು ಏನು ಹೇಳಿ? ಮೀನವ್ರೆ, ಇವಾಗಿರೋದು ಒಂದೇ ದಾರಿ. ಅದೇನೋ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತಾರಲ್ಲ. ನೀವೇನೋ ತಪ್ಪು ತಿಳ್ಕೊಳ್ಳಲ್ಲ ಅಂತ ಅಂದ್ರೆ ನನಗೆ ಗೊತ್ತಿಲ್ಲ ನಾನು ತಗೊಂಡಿರೋ ಡಿಸಿಷನ್ ಸರಿನೋ ತಪ್ಪೋ ಅಂತ. ಆದ್ರೆ ಸದ್ಯಕ್ಕೆ ಈ ಮದ್ವೆ ನಿಲ್ಬೇಕು. ಸ್ವಲ್ಪ ದಿನ ಆದ್ಮೇಲೆಲ್ಲ ಸರಿ ಹೋಗ್ಬೋದು. ಸ್ವಲ್ಪ ದಿನ ಆದ್ಮೇಲೆ ಸರಿ ಹೋಗ್ಬೋದು? ಅದೇ ಏನು ಹೇಳ್ತಿದ್ದೀರಾ ನೀವು? ಹೇಗೆ ನಿಲ್ಸ್ಬೋದು ಅಂತ? ನೀವು ನನ್ನ ಜೊತೆ ಬಂದ್ಬಿಡಿ. ಏನು ಹೇಳ್ತಿದ್ದೀರಾ ನೀವು? ನಾನು ನಿಮ್ಮ ಜೊತೆ ಬರೋದಾ? ಹೌದು ಮೀನವ್ರೆ, ಸ್ವಲ್ಪ ದಿನ, 1 ವಾರ 2 ವಾರ. ನಾನು ಹೇಳಿದ್ನಲ್ಲ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತ. ನಾಳೆ ದಿನ ಕಳೆದೋಗ್ಲಿ, ಮತ್ತೆ 1 ವಾರ ತಣ್ಣಗಾಗುತ್ತೆ ಎಲ್ಲ. ಅಷ್ಟರಲ್ಲಿ ನಾವೇನಾದ್ರೂ ಯೋಚನೆ ಮಾಡೋಣ. ಅಲ್ಲ ಶರಣವ್ರೆ, ನಿಮ್ಗೆ ತಲೆ ಕೆಟ್ಟಿದ್ಯಾ? ಹುಡೋಗೋದಾ? ಅಲ್ಲ, ನಾಳೆ ಮದ್ವೆ ಇಟ್ಕೊಂಡು ಇಬ್ರು ಹುಡೋದ್ರೆ ಏನ್ ಅನ್ಕೋತಾರೆ ಮನೇಲಿ? ಅವ್ರು ಏನಾದ್ರೂ ಅನ್ಕೊಳ್ಳಿ, ಸದ್ಯಕ್ಕೆ ಈ ಮದ್ವೆಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟೇ ನಮ್ಮ ತಲೆಯಲ್ಲಿರೋದು. ಆಮೇಲೆ ಏನೋ ಒಂದಾಗುತ್ತೆ. ನನ್ನ ಮಾತು ಕೇಳಿ. ಇಲ್ಲೇ ಇದ್ಕೊಂಡು ನಾವು ಮದ್ವೆ ಬೇಡ ಅಂತ ಹೇಳಕ್ಕಾಗಲ್ಲ. ಇಲ್ಲಾಂದ್ರೆ ನಾನು ಬರ್ಲಿಲ್ಲ ಅಂದ್ರೆ ಆಗುತ್ತಾ? ನೀವೇ ಹೇಳಿದ್ರೆ ನಿಮ್ಗೆ ಅವಮಾನ ಆಗುತ್ತೆ, ಏನೇನೋ ಕೇಳ್ತಾರೆ, ಉತ್ತರ ಕೊಡಕ್ಕಾಗಲ್ಲ ಅಂತ. ಆ ರೀತಿ ಇರುವಾಗ ಹಿಂಗ್ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಅನ್ಸುತ್ತಪ್ಪ. ನೋಡಿ ಯೋಚನೆ ಮಾಡಿ. ನನಗೇನೋ ಇದೇ ಸರಿ ಅಂತ ಅನ್ಸುತ್ತೆ. ಶರಣವ್ರೆ, ಏನ್ ಹೇಳ್ತಿದ್ದೀರಾ ನೀವು? ಅಲ್ಲ, ಏನ್ ಅನ್ಕೋತಾರೆ ಇವರು? ಅಲ್ಲ, ಇಬ್ರಿಗೂ ಮದ್ವೆ ಮಾಡ್ತಿದೀವಿ, ಇವಾಗ ಒಡೋಗೋ ಅಂತದ್ ಏನಿತ್ತು ಅಂತ ಏನೇನೋ ಅನ್ಕೊಳಲ್ವಾ? ಅವ್ರು ಅನ್ಕೊಳ್ಳಿ ಮೀನವ್ರೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರಿಗೂ ಕೂಡ ಅರ್ಥ ಆಗೋದಿಲ್ಲ ಏನಾಗ್ತಿದೆ ಅಂತ. ಸದ್ಯದ ಪರಿಸ್ಥಿತಿಗೆ ನಾವಿಬ್ರು ಮದ್ವೆಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟೇ ಬೇಕಾಗಿರೋದು. ಅದು ಸರಿ, ಆದ್ರೆ ಎಲ್ಲಿ ಹೋಗೋದು ಅಂತ? ಅವರು ನಿಮ್ಮನ್ನ ಹುಡುಕ್ತಾರಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಕೊಡ್ಬೋದು. ಗೊತ್ತು ನನಗೆ. ನನಗೂ ಕೂಡ ಈ ಊರು ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ನಾನು ಇದೇ ಊರಲ್ಲಿರೋದು ತುಂಬಾ ಅವಶ್ಯಕನೇ. ಆದ್ರೆ ಸ್ವಲ್ಪ ದಿನದ ಮಟ್ಟಿಗೆ 1 ವಾರ 2 ವಾರ ಈ ರೀತಿ ತಲೆ ಮರೆಸ್ಕೊಳ್ಳೋದು ಒಳ್ಳೇದು. ನೀವು ಯೋಚನೆ ಮಾಡ್ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಲ್ಲ, ನಾನು ನಿಮ್ ಜೊತೆ 2 ವಾರನಾ? ಮೀನವ್ರೆ, ನನ್ನ ಮೇಲೆ ನಂಬಿಕೆ ಇಡಿ. ನನಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿರುತ್ತೆ ಅಂತ. ಆದ್ರೆ ಪರಿಸ್ಥಿತಿ ಹಾಗಿದೆಯಲ್ಲ, ಎಲ್ಲ ಸರಿ ಹೋಗುತ್ತೆ. ಬನ್ನಿ ಹೋಗೋಣ. ಇಷ್ಟೊತ್ತಲ್ಲ? ಹೌದು, ಇಷ್ಟೊತ್ತಲೇನೆ. ಬೆಳಿಗ್ಗೆ ಅಂದ್ರೆ ಎಲ್ಲರೂ ಇರ್ತಾರೆ, ಎದ್ದು ಬರಕ್ಕಾಗುತ್ತಾ? ಅದು ಅಲ್ಲದೆ ನಾಳೆನೆ ಮದ್ವೆ, ಟೈಮೇ ಇಲ್ಲ ನಮ್ಗೆ. ಬಂದ್ರೆ ಇವಾಗ್ಲೇ ಬರ್ಬೇಕು ನೀವು. ಅದಕ್ಕೆ ತಾನೇ ನಾನು ಈ ಮಧ್ಯರಾತ್ರಿ ಬಂದಿದ್ದು. ಸರಿ, ಆಯ್ತು, ಹಾಗೆ ಮಾಡೋಣ. ಸರಿ ಬನ್ನಿ, ಇಲ್ಲಿ ಹಗ್ಗ ಕಟ್ಟಿದ್ದೀನಿ, ಇಲ್ಲಿಂದಾನೇ ಇಳಿರಿ ಬನ್ನಿ. ಹಗ್ಗದಿಂದನಾ? ನನ್ಗೆ ಅಭ್ಯಾಸ ಇಲ್ಲ. ಅಯ್ಯೋ ಮೀನವ್ರೆ, ತಡ ಮಾಡಿದ್ರೆ ಪ್ರಯೋಜನ ಇಲ್ಲ. ಬನ್ನಿ, ನಾನಿದ್ದೀನಲ್ಲ. ಬನ್ನಿ, ಕೈ ಕೊಡಿ. ಬನ್ನಿ, ಹಾಗೆ ಬನ್ನಿ ನಿಧಾನಕ್ಕೆ. ಸರಿ ಮೀನವ್ರೆ, ತಡ ಮಾಡೋದು ಬೇಡ. ಆಲೇ 2 ಗಂಟೆ ಆಗಿದೆ. ಬನ್ನಿ ಹೋಗೋಣ. ಶರಣವ್ರೆ, ಯಾಕೋ ತುಂಬಾ ಭಯ ಆಗ್ತಿದೆ. ದೊಡ್ಡ ತಪ್ಪು ಮಾಡ್ತಿದ್ದೀನೇನೋ ಅಂತ ಅನಿಸ್ತಾ ಇದೆ. ಏನೂ ಆಗಲ್ಲ, ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಹಾಕ್ತಿರೋಂಥ ವಿಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾ ಇಲ್ಲ. ಪ್ಲೀಸ್ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ. ಮತ್ತೆ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ನಾವು ಹಾಕುವಂಥ ವಿಡಿಯೋಸ್ನ ತಪ್ಪದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮತ್ತೆ ಫ್ರೆಂಡ್ಸ್, ನಾನು ದಿನಕ್ಕೆ 3 ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 6:30, ಮಧ್ಯಾಹ್ನ 12:30 ಮತ್ತು ಸಂಜೆ 6:30. 3 ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ 2 ವಿಡಿಯೋನಾದರೂ ಹಾಕ್ತೀನಿ. ಟೈಮಿಂಗ್ಸ್ ಮಾತ್ರ ನೋಡ್ಕೊಳ್ಳಿ. 6:30, 12:30 ಮತ್ತೆ 6:30 ಸಂಜೆ. ಬೆಳಗ್ಗೆ ತಪ್ಪಿದ್ರೆ ಮಧ್ಯಾಹ್ನ ಹಾಕಿರ್ತೀನಿ, ಇಲ್ಲ ಅಂತಂದ್ರೆ ಸಂಜೆ ಹಾಕಿರ್ತೀನಿ ಫ್ರೆಂಡ್ಸ್. ಮತ್ತೆ ಫ್ರೆಂಡ್ಸ್, ನಂದು ಇನ್ನೊಂದು ಚಾನಲ್ ಇದೆ, MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ. ಅದರಲ್ಲೂ ಕೂಡ ನಾನು ವಿಡಿಯೋಸ್ನ ಹಾಕ್ತಾ ಇದ್ದೀನಿ ಡೈಲಿ. ಆ ಸ್ಟೋರಿನೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಜನ ನೋಡ್ತಾ ಇಲ್ಲ ಫ್ರೆಂಡ್ಸ್, ದಯವಿಟ್ಟು ನೋಡಿ. ನೀವು ರೆಗ್ಯುಲರ್ ಆಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಆ ಚಾನಲಲ್ಲೂ ಕೂಡ 2 ವಿಡಿಯೋಸ್ನ ಹಾಕ್ತೀನಿ. ದಯವಿಟ್ಟು 2 ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.